ಒಂದು ಊರಲ್ಲಿ ವಕೀಲಿದ್ದ, ಅವರಿಗೆ ನೀರಿನ ಬಾವಿ ಇತ್ತು ಒಂದ. ಅವರಿಗೆ ನೀರಿನ ಬಾವಿ ಇತ್ತು ಒಂದ. ಒಬ್ಬ ಶಿಕ್ಷಕನಿಗೆ ಬಾವಿ ಮಾರಿದ, ಖುಷಿಲಿಂದ ಶಿಕ್ಷಕ ಖರೀದಿ ಮಾಡಿದ. ಖುಷಿಲಿಂದ ಶಿಕ್ಷಕ ಖರೀದಿ ಮಾಡಿದ. ಖುಷಿಲಿಂದ ಶಿಕ್ಷಕ ಖರೀದಿ ಮಾಡಿದ. ಮಾರಿದ 3 ದಿನಕ್ಕೆ ವಕೀಲಂದ, ಹೇಳುತ್ತಾನ ಶಿಕ್ಷಕಗ ನೀರು ನಂದ. ಹೇಳುತ್ತಾನ ಶಿಕ್ಷಕಗ ನೀರು ನಂದ. ಬಾವಿ ಅಷ್ಟೇ ನಿನಗ ಮಾರಿದ, ಒಳಗಿನ ನೀರು ನನುವ ಒಂದ. ಒಳಗಿನ ನೀರು ನನುವ ಒಂದ. ಒಳಗಿನ ನೀರು ನನುವ ಒಂದ. ನೀರು ಬಳಸಲು ಶಿಕ್ಷಕ ಹೊರಟಿದ, ವಕೀಲು ಅದಕ್ಕೆ ಚಾರ್ಜ್ ಆಯ್ತದಂದ. ವಕೀಲು ಅದಕ್ಕೆ ಚಾರ್ಜ್ ಆಯ್ತದಂದ. ನಗು ನಗುತ್ತ ಶಿಕ್ಷಕ ವಕೀಲಿಗೆ ಹೇಳಿದ, ಖಾಲಿ ಮಾಡೋ ನೀರು ನನ್ನ ಬಾವಿಯಿಂದ. ಖಾಲಿ ಮಾಡೋ ನೀರು ನನ್ನ ಬಾವಿಯಿಂದ. ಖಾಲಿ ಮಾಡೋ ನೀರು ನನ್ನ ಬಾವಿಯಿಂದ. ನೀರು ಖಾಲಿ ಮಾಡಿ ಶಿಕ್ಷಕಂದ, ಇಲ್ಲದರೆ ಬಳಿ ಕೊಡು ನಾಳೆಯಿಂದ. ಇಲ್ಲದರೆ ಬಡಿ ಕೊಡು ನಾಳೆಯಿಂದ. ವಕೀಲು ಚಾರ್ಜು ಒಂದು ಪರಿಶನಾದ, ನೀರು ಹೆಂಗ ಹೊರಗ ಅವು ತೆಗಿಬೇಕಂದ. ನೀರು ಹೆಂಗ ಅವು ಹೊರಗ ತೆಗಿಬೇಕಂದ. ನೀರು ಹೆಂಗ ಹೊರಗ ಅವು ತೆಗಿಬೇಕಂದ. ಹೇಳುತ್ತಾನ ಶಿಕ್ಷಕ ವಕೀಲ ಮುಂದ, ವಕೀಲಿಗಿಂತ ಬಹಳ ಶ್ರೇಷ್ಠ ಶಿಕ್ಷಕಂದ. ವಕೀಲಿಗಿಂತ ಬಹಳ ಶ್ರೇಷ್ಠ ಶಿಕ್ಷಕಂದ. ಈ ಮಾತಿಗೆ ವಕೀಲ ಸುಮ್ಮನಾದ, ನಮಗಿಂತ ದೊಡ್ಡ ವೃತ್ತಿ ನಿಮ್ಮದಂದ. ನಮಗಿಂತ ದೊಡ್ಡ ವೃತ್ತಿ ನಿಮ್ಮದಂದ. ನಮಗಿಂತ ದೊಡ್ಡ ವೃತ್ತಿ ನಿಮ್ಮದಂದ. ಒಪ್ಪಿಕೊಂಡು ವಕೀಲ ಶಿಕ್ಷಕ ಮುಂದ, ಎಲ್ಲರಿಗಿಂತ ಶಿಕ್ಷಕ ಬಾಳ ಮುಂದ. ಎಲ್ಲರಿಗಿಂತ ಶಿಕ್ಷಕ ಬಾಳ ಮುಂದ. ಕೈ ಮುಗಿಬೇಕು ಎಲ್ಲರೂ ಬಂದ, ಕಲಿಸುವ ಶಿಕ್ಷಕಗ ಎಲ್ಲರೂ ಬಂದ. ಕಲಿಸುವ ಶಿಕ್ಷಕಗೆಲ್ಲರೂ ಬಂದ. ಕಲಿಸುವ ಶಿಕ್ಷಕಗೆಲ್ಲರೂ ಬಂದ. ಚಂದ್ರಂಪಳ್ಳಿ ಕೀರ್ತಿ ದೂರಾದ, ಮೌಲಾಲಿ ಸಾಹೇಬ ನಮ ಹಿಂದ. ಮೌಲಾಲಿ ಸಾಹೇಬ ನಮ ಹಿಂದ. ನಿಡಗುಂದಿ ಕವಿಗಳ ಅದ ಆಶೀರ್ವಾದ, ಪ್ರದೀಪ ಕುಮಾರ ಈ ಹಾಡು ಬರೆದ. ಪ್ರದೀಪ ಕುಮಾರ ಈ ಹಾಡು ಬರದ. ಪ್ರದೀಪ ಕುಮಾರ ಈ ಹಾಡು ಬರದ.